ನ್ಯೂಸ್ 42 ಕನ್ನಡ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಹಸನ್ಮುಖಿ ಸೇವಾ ಟ್ರಸ್ಟ್, ಕನಸು ಡ್ಯಾನ್ಸ್ ಅಕಾಡೆಮಿ ತುಮಕೂರು, ರಾಮನಗರ ಸಿಲ್ಕ್ ಸಿಟಿ ಲಯನ್ಸ್ ಸಂಸ್ಥೆ ಹಾಗೂ ಅರ್ಪಿತಾ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಶ್ರೀಮತಿ ಹೇಮಾವತಿ ಅಂಬರೀಶ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ರಾಮನಗರ ನಂದಗೋಕುಲ ವೃದ್ಧಾಶ್ರಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನ ನಗರಸಭೆ ಸದಸ್ಯ ಶಿವಸ್ವಾಮಿ ಅಪ್ಪಿ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪ್ರಜಾವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರ ಓದೇಶ್ ಸಕಲೇಶ್ಪುರ ಹಾಗೂ ಇಂದು ಸಂಜೆ ಪತ್ರಿಕೆಯ ಅರುಣ್ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ವೃದ್ಧರಿಗೆ ನೀಡಿ ಹಾಗೂ ಹೋಳಿಗೆ ಊಟ ಬಡಿಸಿದ್ದು ವಿಶೇಷವಾಗಿತ್ತು. ಬಳಿಕ ಮಾತನಾಡಿದ ಹೇಮಾವತಿ ಅವರ ಪತಿ ಅಂಬರೀಶ್ ಮಾತನಾಡಿದ್ದು ಹೀಗೆ. ಇದಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸೇವೆ ಮಾಡದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸೇವೆ ಅಂದ್ರೇನು? ಬಡ ಬಗ್ಗರಾಗಿರ್ಬೋದು, ದೀನದರ ಸೇವೆ ಆಗಿರ್ಬೋದು, ಅಥವಾ ದೇಶ ಸೇವೆ ಆಗಿರ್ಬೋದು, ತಂದೆ ತಾಯಿಗಳ ಸೇವೆ ಆಗಿರ್ಬೋದು. ಅಂದರೆ ಎಲ್ಲದರಲ್ಲೂ ಕೂಡ ಸೇವೆ ಇಲ್ಲದೇ ನಾವು ಏನು ಮಾಡಲಿಕ್ಕೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನೇ ಸೇವಾ ಸಾರ್ಥಕತೆ ಅಂತ ಸೇವೆ ಮಾಡಿದಾಗ ನಮ್ಮ ಬದುಕು ಸಾರ್ಥಕತೆ ಕಾಣುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಇದೊಂದು ಚಿಕ್ಕ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ, ಇದು ಒಂದು ಹೊಸ ಕಾನ್ಸೆಪ್ಟ್ ಕಾರ್ಯಕ್ರಮ. ಎಲ್ಲರೂ ಈ ಥರ ಮಾಡಬೇಕು ಅಂತಕ್ಕಂಥದ್ದು ಭಾವನೆ. ಜೊತೆಗೆ ಏನು ನಮ್ಮ ಮಿಸ್ಸಸ್ ಏನಿದ್ದಾರೆ, ಹೇಮಾವತಿ ಅವರು ಏನಿದ್ದಾರೆ, ಇವರು ಹಲವಾರು ಸಂಘ ಸಂಸ್ಥೆ ಕೆಲಸ ಮಾಡ್ತಾಯಿದ್ದಾರೆ. ಲಯನ್ಸ್ ಸಂಸ್ಥೆ ಇರ್ಬೋದು, ಚುಟುಕು ಸಾಹಿತ್ಯ ಪರಿಷತ್ತು, ಭಾರತೀಯ ವಿಕಾಸ ಪರಿಷತ್ತು, ಹಲವಾರು ಸಂಸ್ಥೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಅಕ್ಬರ್ ಅಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಮತ್ತು ಮೈಸೂರು ಒಡೆಯರ್ ಶಾಂತಿ ಸೌಹಾರ್ದ ಪ್ರಶಸ್ತಿ ಕೂಡ ಬಂದಿದೆ. ಮೇಘ ಮೈತ್ರಿ ಅಂತಕ್ಕಂಥ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು. ಶಿವರಾತ್ರೇಶ್ವರ ಮಹಿಳಾ ಸಂಘನೂ ಕೂಡ ಅವರಿಗೆ ಒಂದು ಕಸ್ತೂರಿಬಾ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಅವರ ಸೇವೆ ಆಗಿದೆ ಅಂದರೆ ಬಡ ಬಗ್ಗರಿಗೆ ಸಹಾಯ ಮಾಡ್ತಕ್ಕಂಥದ್ದು, ದೀನದಲಿತರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಸ್ಕೂಲ್ ಮಕ್ಕಳಿಗೆಲ್ಲನೂ ಕೂಡ ಅವರಿಗೆ ಬಟ್ಟೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಗಳು ಇಲಿಗುರು ಕಾಲೋನಿ ಆಗಿರ್ಬೋದು, ಮತ್ತೊಂದು ಯಾವೆಲ್ಲ ಕಡೆ ಮತ್ತು ಅಂಧ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದರ ಅರ್ಥ ಏನಂದರೆ, ಬದುಕು ಜೀವನ ಅಂದರೆ ಸರ್ವಿಸ್, ಸೇವೆ ಮಾಡಬೇಕು ಅಂತಕ್ಕಂಥದ್ದೇ ಮುಖ್ಯ. ಸೇವೆ ಇಲ್ಲದ ಬದುಕೇ ಅಲ್ಲ ಅಂತಕ್ಕಂಥ ಒಂದು ಧ್ಯೇಯದಿಂದ ಅವರು ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಬಗ್ಗೆ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ನ್ಯೂಸ್ 42 ಕನ್ನಡ.